ಸಿಂಹ ರಾಶಿಯವರ ಪಾಲಿಗೆ ಈ ವಾರವು ಅತ್ಯಂತ ಮಹತ್ವದ ಮತ್ತು ಅದ್ಭುತವಾದ ವಾರವಾಗಲಿದೆ ಎಂದು ಹೇಳಿದರೆ ತಪ್ಪಾಗಲಾರದು. ಏಕೆಂದರೆ ಗ್ರಹಗಳ ಸ್ಥಿತಿಗತಿಗಳು ನಿಮಗೆ ಅಷ್ಟು ಪೂರಕವಾಗಿವೆ. ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯದೇವನು ಮತ್ತು ಐಷಾರಾಮಿ ಜೀವನಕ್ಕೆ ಕಾರಕನಾದ ಶುಕ್ರನು ಒಂದೇ ಮನೆಯಲ್ಲಿ ಸೇರಿ ನಿಮ್ಮ ಜೀವನದ ಸುಖ ಸಂತೋಷಗಳನ್ನು ಹೆಚ್ಚಿಸಲು ಸಜ್ಜಾಗಿದ್ದಾರೆ. ಈ ವಾರ ನಿಮ್ಮ ಇಷ್ಟಾರ್ಥಗಳು ಹೇಗೆ ನೆರವೇರುತ್ತವೆ, ಉದ್ಯೋಗದಲ್ಲಿ ನಿರೀಕ್ಷೆಗೂ ಮೀರಿದ ಯಶಸ್ಸು ಹೇಗೆ ಸಿಗಲಿದೆ ಮತ್ತು ಗ್ರಹಗಳ ಈ ಸಂಚಾರದಿಂದ ನಿಮಗೆ ಸಿಗಲಿರುವ ರಾಜಯೋಗದ ಫಲಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಮತ್ತು ಕೂಲಂಕಷವಾಗಿ ಚರ್ಚೆ ಮಾಡಲಿದ್ದೇವೆ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಸೂರ್ಯಾಯ ನಮಃ ಅಂತ ಕಮೆಂಟ್ ಮಾಡಿ. ಸಿಂಹ ರಾಶಿಯ ಆತ್ಮೀಯ ವೀಕ್ಷಕರೇ, ಈ ವಾರದ ಗ್ರಹಗಳ ಸಂಚಾರವನ್ನು ಗಮನಿಸುವುದಾದರೆ ನಿಮ್ಮ ಪಾಲಿಗೆ ಸುವರ್ಣಕಾಲ ಆರಂಭವಾಗಿದೆ ಎಂದೇ ಹೇಳಬಹುದು. ಮೊದಲನೆಯದಾಗಿ, ನಿಮ್ಮ ರಾಶಿಯ ಅಧಿಪತಿಯಾದ ಗ್ರಹಗಳ ರಾಜನಾದ ರವಿ ಅಥವಾ ಸೂರ್ಯ ಗ್ರಹವು ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಅಂದರೆ ಚತುರ್ಥ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 4ನೇ ಮನೆಯನ್ನು ಸುಖ ಸ್ಥಾನ, ಮಾತೃಸ್ಥಾನ ಮತ್ತು ವಾಹನ ಸ್ಥಾನ ಎಂದು ಕರೆಯಲಾಗುತ್ತದೆ. ಯಾವಾಗ ರಾಶ್ಯಾಧಿಪತಿಯೇ ಬಂದು ಸುಖ ಸ್ಥಾನದಲ್ಲಿ ಕೂರುತ್ತಾನೋ ಆಗ ಆ ವ್ಯಕ್ತಿಯ ಜೀವನದಲ್ಲಿ ನೆಮ್ಮದಿ ಮತ್ತು ಸಂತೋಷಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ. ಇಲ್ಲಿ ವಿಶೇಷವೇನೆಂದರೆ, ಚತುರ್ಥ ಭಾವದಲ್ಲಿ ಕುಳಿತಿರುವ ಸೂರ್ಯನು ಸುಮ್ಮನೆ ಕುಳಿತಿಲ್ಲ. ಅವನು ಅಲ್ಲಿಂದ ನೇರವಾಗಿ ನಿಮ್ಮ 10ನೇ ಮನೆಯನ್ನು ಅಂದರೆ ನಿಮ್ಮ ಕರ್ಮಸ್ಥಾನ ಅಥವಾ ಉದ್ಯೋಗ ಸ್ಥಾನವನ್ನು ವೀಕ್ಷಿಸುತ್ತಿದ್ದಾನೆ. ಸೂರ್ಯನು ಕೇಂದ್ರ ಸ್ಥಾನದಲ್ಲಿ ಬಲಶಾಲಿಯಾಗಿ ನಿಂತು ದಶಮ ಭಾವವನ್ನು ನೋಡುತ್ತಿರುವುದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅಪ್ರತಿಮವಾದ ಜಯ ಸಿಗಲಿದೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದರಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಇಷ್ಟು ದಿನ ಕೆಲಸದಲ್ಲಿ ಅಡೆತಡೆಗಳು ಇದ್ದಿದ್ದರೆ ಅಥವಾ ನೀವು ಅಂದುಕೊಂಡಂತೆ ಕೆಲಸಗಳು ಸಾಗುತ್ತಿಲ್ಲ ಎಂಬ ಚಿಂತೆ ಇದ್ದಿದ್ದರೆ ಈ ವಾರ ಅದೆಲ್ಲವೂ ನಿವಾರಣೆಯಾಗಿ ನೀರು ಹರಿದಂತೆ ಸರಾಗವಾಗಿ ನಿಮ್ಮ ಕೆಲಸಗಳು ನಡೆದು ಹೋಗುತ್ತವೆ. ನಿಮ್ಮ ಆತ್ಮವಿಶ್ವಾಸದ ವಿಚಾರಕ್ಕೆ ಬರುವುದಾದರೆ ಈ ವಾರ ನಿಮ್ಮ ಮನೋಬಲ ಅಚಲವಾಗಿರುತ್ತದೆ. ಸೂರ್ಯನು ಆತ್ಮಕಾರಕನಾಗಿರುವುದರಿಂದ ಮತ್ತು ಕೇಂದ್ರದಲ್ಲಿ ಇರುವುದರಿಂದ ನಿಮ್ಮಲ್ಲಿ ಒಂದು ರೀತಿಯ ರಾಜಕೀಯ ಶಕ್ತಿ ಮತ್ತು ನಾಯಕತ್ವದ ಗುಣ ಎದ್ದು ಕಾಣುತ್ತದೆ. 10 ಜನರ ಮುಂದೆ ನಿಂತು ಮಾತನಾಡುವ ಧೈರ್ಯ, ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ನಿಮ್ಮಲ್ಲಿ ಹೆಚ್ಚಾಗುತ್ತದೆ. ಇನ್ನು ಇದೇ 4ನೇ ಮನೆಯಲ್ಲಿ ಸೂರ್ಯನ ಜೊತೆಗೆ ಧನಾಧಿಪತಿಯಾದ ಬುಧ ಗ್ರಹ ಕೂಡ ಸ್ಥಿತನಾಗಿದ್ದಾನೆ. ಇದು ನಿಮಗೆ ಬುಧಾದಿತ್ಯ ಯೋಗ ದಂತಹ ಶುಭ ಫಲಗಳನ್ನು ನೀಡಲಿದೆ. ಬುಧನು ಬುದ್ಧಿವಂತಿಕೆಗೆ ಮತ್ತು ವ್ಯಾಪಾರಕ್ಕೆ ಕಾರಕ. ಅವನು ಸುಖ ಸ್ಥಾನದಲ್ಲಿ ಇರುವುದರಿಂದ ಆರ್ಥಿಕವಾಗಿ ನಿಮಗೆ ಬಹಳ ಅನುಕೂಲಕರವಾದ ಸಮಯ ಇದಾಗಿದೆ. ಹಣಕಾಸಿನ ಹರಿವು ಈ ವಾರ ಅತ್ಯುತ್ತಮವಾಗಿರುತ್ತದೆ. ನೀವು ನಿರೀಕ್ಷೆ ಮಾಡದ ಮೂಲಗಳಿಂದ ಧನ ಲಾಭವಾಗುವ ಸಾಧ್ಯತೆಗಳಿವೆ. ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಮತ್ತು ಕಮಿಷನ್ ಆಧಾರಿತ ಕೆಲಸ ಮಾಡುವವರಿಗೆ ಇದು ಲಾಭದಾಯಕ ವಾರ. ನಿಮ್ಮ ಬುದ್ಧಿವಂತಿಕೆಯಿಂದ, ನಿಮ್ಮ ಚಾತುರ್ಯದ ಮಾತುಗಳಿಂದಲೇ ನೀವು ಬಂಡವಾಳವನ್ನು ಆಕರ್ಷಿಸುತ್ತೀರಿ ಮತ್ತು ಲಾಭವನ್ನು ಗಳಿಸುತ್ತೀರಿ. ಈಗ ಈ ವಾರದ ಅತ್ಯಂತ ರೋಚಕವಾದ ಮತ್ತು ನಿಮಗೆ ಖಸ್ ಕೊಡುವಂತಹ ವಿಚಾರವನ್ನು ಹೇಳುತ್ತೇನೆ, ಗಮನವಿಟ್ಟು ಕೇಳಿ. ಇದೇ 4ನೇ ಮನೆಯಲ್ಲಿ ಶುಕ್ರ ಗ್ರಹ ಕೂಡ ಇದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದ ಒಂದು ವಿಶೇಷ ನಿಯಮದ ಪ್ರಕಾರ ಶುಕ್ರನು 4ನೇ ಮನೆಯಲ್ಲಿದ್ದರೆ ದಿಗ್ಬಲವನ್ನು ಪಡೆಯುತ್ತಾನೆ. ಅಂದರೆ ಬೇರೆ ಯಾವುದೇ ರಾಶಿಯಲ್ಲಿ ಅಥವಾ ಮನೆಯಲ್ಲಿ ಶುಕ್ರನು ನೀಡುವ ಫಲಕ್ಕಿಂತ 4ನೇ ಮನೆಯಲ್ಲಿ ಅವನು 100ಕ್ಕೆ 200ರಷ್ಟು ಹೆಚ್ಚು ಶುಭ ಫಲವನ್ನು ನೀಡುತ್ತಾನೆ. ಶುಕ್ರನು ದಿಗ್ಬಲನಾಗಿರುವುದರಿಂದ ಈ ವಾರ ನಿಮಗೆ ಐಷಾರಾಮಿ ಜೀವನದ ಯೋಗವಿದೆ. ಉದ್ಯೋಗದ ವಿಚಾರದಲ್ಲಿ ಇದು ಅದ್ಭುತವಾದ ಬದಲಾವಣೆಯನ್ನು ತರಲಿದೆ. ಯಾರ್ಯಾರು ಉದ್ಯೋಗ ಇಲ್ಲದೆ ಪರಿತಪಿಸುತ್ತಿದ್ದೀರೋ ಅಥವಾ ಎಷ್ಟೇ ಸಂದರ್ಶನಗಳಿಗೆ ಹೋದರೂ ಕೆಲಸ ಸಿಗುತ್ತಿಲ್ಲ ಎಂದು ನೊಂದಿದ್ದೀರೋ ಅಂತಹವರಿಗೆ ಈ ವಾರ ಉದ್ಯೋಗ ಪ್ರಾಪ್ತಿಯಾಗುವ ಬಲವಾದ ಯೋಗವಿದೆ. ದಿಗ್ಬಲ ಶುಕ್ರ ಮತ್ತು ದಶಮವನ್ನು ನೋಡುವ ಸೂರ್ಯ ಇವರಿಬ್ಬರೂ ಸೇರಿ ನಿಮಗೆ ಉದ್ಯೋಗದ ಬಾಗಿಲನ್ನು ತೆರೆಯಲಿದ್ದಾರೆ. ಈಗಾಗಲೇ ಉದ್ಯೋಗದಲ್ಲಿ ಇರುವವರಿಗೆ ಬಡ್ತಿ ಸಿಗುವ, ವೇತನ ಹೆಚ್ಚಳವಾಗುವ ಅಥವಾ ನೀವು ಬಯಸಿದಂತಹ ಸ್ಥಳಕ್ಕೆ ವರ್ಗಾವಣೆಯಾಗುವ ಸಾಧ್ಯತೆಗಳು ದಟ್ಟವಾಗಿವೆ. ಕಚೇರಿಯಲ್ಲಿ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನು ಮೆಚ್ಚಿ ಕೊಂಡಾಡುತ್ತಾರೆ. ಸಹೋದ್ಯೋಗಿಗಳ ನಡುವೆ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ಇನ್ನು ಆಸ್ತಿ ಮತ್ತು ವಾಹನದ ವಿಚಾರಕ್ಕೆ ಬರೋಣ. ಚತುರ್ಥ ಭಾವವು ಭೂಮಿ ಮತ್ತು ವಾಹನವನ್ನು ಸೂಚಿಸುವುದರಿಂದ ಈ ವಾರ ನೀವು ಹೊಸ ವಾಹನವನ್ನು ಖರೀದಿಸುವ ಬಗ್ಗೆ ಯೋಚನೆ ಮಾಡಬಹುದು ಅಥವಾ ಅದಕ್ಕಾಗಿ ಮುಂಗಡ ಹಣವನ್ನು ನೀಡಬಹುದು. ಹಾಗೆಯೇ ಸ್ವಂತ ಮನೆ ಕಟ್ಟಬೇಕು ಅಥವಾ ನಿವೇಶನ ಖರೀದಿಸಬೇಕು ಎಂದು ಬಹಳ ದಿನಗಳಿಂದ ಕನಸು ಕಾಣುತ್ತಿದ್ದವರಿಗೆ ಈ ವಾರ ಆ ಕನಸು ನನಸಾಗುವ ಹಾದಿಯಲ್ಲಿ ಮೊದಲ ಹೆಜ್ಜೆ ಇಡಲು ಸಕಾಲವಾಗಿದೆ. ಗ್ರಹಗಳ ಬಲವು ಆಸ್ತಿ ಖರೀದಿಗೆ ನಿಮಗೆ ಸಂಪೂರ್ಣ ಬೆಂಬಲವನ್ನು ನೀಡುತ್ತಿದೆ. ವಿದ್ಯಾರ್ಥಿಗಳಿಗೆ ಈ ವಾರ ಚಿನ್ನದಂತಹ ಸಮಯ ಎಂದು ಹೇಳಬಹುದು. ಗುರು ಬಲ ಮತ್ತು ಬುಧನ ಅನುಗ್ರಹ ಇರುವುದರಿಂದ ನಿಮ್ಮ ಏಕಾಗ್ರತೆ ಮತ್ತು ಸ್ಮರಣ ಶಕ್ತಿ ಹೆಚ್ಚಾಗುತ್ತದೆ. ವಿದ್ಯಾಭ್ಯಾಸದಲ್ಲಿ ನೀವು ತೋರುವ ಆಸಕ್ತಿ ಮತ್ತು ಶ್ರದ್ಧೆಗೆ ತಕ್ಕ ಪ್ರತಿಫಲ ಸಿಗುತ್ತದೆ.
ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವವರಿಗೆ ಅಥವಾ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವವರಿಗೆ ಶುಭ ಸುದ್ದಿಗಳು ಕಿವಿಗೆ ಬೀಳಲಿವೆ. ಯಾವುದಾದರೂ ಸಂದರ್ಶನಕ್ಕೆ ಅಥವಾ ಪರೀಕ್ಷೆಗೆ ಹೋಗಬೇಕಿದ್ದರೆ ಧೈರ್ಯವಾಗಿ ಮುನ್ನುಗ್ಗಿ. ನಿಮ್ಮ ಮಾತಿನ ಚಾತುರ್ಯ ಮತ್ತು ಜ್ಞಾನದಿಂದ ನೀವು ಎದುರಾಳಿಗಳನ್ನು ಗೆಲ್ಲುತ್ತೀರಿ. ಸಂದರ್ಶನಗಳಲ್ಲಿ ನಿಮ್ಮ ಆಯ್ಕೆಯಾಗುವ ಸಾಧ್ಯತೆಗಳು ಬಹಳ ಹೆಚ್ಚಾಗಿವೆ. ಹಾಗಾದರೆ ಈ ವಾರ ಸಿಂಹ ರಾಶಿಯವರು ಗಮನ ಕೊಡಬೇಕಾದ ಅಥವಾ ಎಚ್ಚರಿಕೆ ವಹಿಸಬೇಕಾದ ವಿಷಯಗಳು ಯಾವುವು ಎಂದು ನೋಡೋಣ. ಎಲ್ಲವೂ ಶುಭವಾಗಿದ್ದರೂ ಸಣ್ಣ ಪುಟ್ಟ ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯ. ಮುಖ್ಯವಾಗಿ 4ನೇ ಮನೆಯಲ್ಲಿ ಸೂರ್ಯ ಇರುವುದರಿಂದ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗಬಹುದು ಅಥವಾ ಎದೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಹಾಗಾಗಿ ಎಣ್ಣೆಯುಕ್ತ ಪದಾರ್ಥಗಳನ್ನು ತಿನ್ನುವುದನ್ನು ಕಡಿಮೆ ಮಾಡಿ ನೀರನ್ನು ಹೆಚ್ಚು ಕುಡಿಯಿರಿ. ತಾಯಿಯವರ ಆರೋಗ್ಯದ ಕಡೆಗೂ ಸ್ವಲ್ಪ ಗಮನ ಹರಿಸುವುದು ಒಳ್ಳೆಯದು. ಅವರೊಂದಿಗೆ ಮಾತನಾಡುವಾಗ ತಾಳ್ಮೆ ಇರಲಿ. ಅನಗತ್ಯ ವಾದ ವಿವಾದಗಳಿಗೆ ಹೋಗಬೇಡಿ. ಈ ವಾರ ನಿಮಗೆ ಇರುವ ಅಡೆತಡೆಗಳನ್ನು ನಿವಾರಿಸಲು ಮತ್ತು ಗ್ರಹಗಳ ಸಂಪೂರ್ಣ ಅನುಗ್ರಹವನ್ನು ಪಡೆಯಲು ಒಂದು ಸರಳವಾದ ಪರಿಹಾರವನ್ನು ನೀವು ಮಾಡಿಕೊಳ್ಳಬೇಕು. ನಿಮ್ಮ ರಾಶ್ಯಾಧಿಪತಿ ಸೂರ್ಯನಾಗಿರುವುದರಿಂದ ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ. ಸಾಧ್ಯವಾದರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಅಥವಾ ಕೇಳಿಸಿಕೊಳ್ಳಿ. ಇದು ನಿಮ್ಮ ಆರೋಗ್ಯವನ್ನು ವೃದ್ಧಿಸುವುದಲ್ಲದೆ ನಿಮ್ಮ ತೇಜಸ್ಸನ್ನು ಮತ್ತು ಕೀರ್ತಿಯನ್ನು ಹೆಚ್ಚಿಸುತ್ತದೆ. ಹಾಗೆಯೇ ಗೋಧಿಯನ್ನು ಅಥವಾ ತಾಮ್ರದ ಪಾತ್ರೆಯನ್ನು ದಾನ ಮಾಡುವುದು ಕೂಡ ನಿಮಗೆ ವಿಶೇಷವಾದ ಲಾಭವನ್ನು ತಂದುಕೊಡುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಸಿಂಹ ರಾಶಿಯವರೇ, ಈ ವಾರ ನಿಮ್ಮ ಪಾಲಿಗೆ ಅದೃಷ್ಟದ ಬಾಗಿಲು ತೆರೆದಿದೆ. ಇಷ್ಟು ದಿನಗಳ ಕತ್ತಲೆ ಸರಿದು ನಿಮ್ಮ ಬದುಕಿನಲ್ಲಿ ಸೂರ್ಯನ ಪ್ರಖರವಾದ ಬೆಳಕು ಬೀಳಲಿದೆ. ಸಿಕ್ಕಿರುವ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳಿ. ಯಶಸ್ಸು ನಿಮ್ಮದಾಗಲಿ. ಈ ವಿಡಿಯೋದಲ್ಲಿ ನೀಡಲಾದ ಮಾಹಿತಿ ಕೇವಲ ಗ್ರಹಗಳ ಸಾಮಾನ್ಯ ಪ್ರಭಾವದ ಆಧಾರದ ಮೇಲೆ ನೀಡಲಾಗಿದೆ. ನಿಮ್ಮ ವೈಯಕ್ತಿಕ ಕುಂಡಲಿಯು ವಿಭಿನ್ನವಾಗಿರಬಹುದು. ಉತ್ತಮ ಮಾರ್ಗದರ್ಶನಕ್ಕಾಗಿ ನೀವು ವೈಯಕ್ತಿಕವಾಗಿ ತಿಳಿದುಕೊಳ್ಳುವುದು ಸೂಕ್ತ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸಿಂಹ ರಾಶಿಯ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.